ಪ್ರತಿ ದಿವಸ 11 ಗಂಟೆಗೆ ಧ್ಯಾನ ಅನ್ನೋದು ಯಾವತ್ತೂ ಮಿಸ್ ಮಾಡಬೇಡಿ. ಒಂದು ಸತಿ ನಾವು ಬ್ಯಾಲೆನ್ಸ್ಗೆ ಬಂದಿದ್ದೀವಿ, ಎನ್ಲೈಟ್ ಆಗಿದ್ದೀವಿ ಅಂತ ನಾವು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದ್ರೆ ಈ ಮೈಂಡ್ ಬ್ಯಾಲೆನ್ಸ್ ಅನ್ನೋದು ಪ್ರತಿ ದಿವಸ ಕೆಲಸ, ಒಂದು ದಿವಸ 2 ದಿವಸ ಅಲ್ಲ. ಒಬ್ಬೊಬ್ಬರು 50 ವರ್ಷ 40 ವರ್ಷ ಅವರವರ ಒಳಗೆ ಎಷ್ಟು ಇಟ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ, ಈ ಶರೀರ ಒಳಗೆ ಇರೋ ರಕ್ತ ಆಗ್ಲಿ, ಸೆಲ್ಸ್ ಆಗ್ಲಿ, ಈ ಫ್ಲೆಶ್ ಆಗ್ಲಿ, ಇದ್ರ ಒಳಗೆ ತುಂಬಾ ಪ್ರತಿ ಒಂದು ಎಮೋಷನ್, ಸ್ಟ್ರೆಸ್ಸು, ಥಾಟ್ಸು ಇಟ್ಕೊಂಡು ಧ್ಯಾನ ಮಾಡಿ ಅದೆಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ಮೈಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮಗೆ ಯಾವ ಸ್ಕೂಲಲ್ಲಿ, ಕಾಲೇಜಲ್ಲಿ, ಸಿಲೆಬಸ್ ಅಲ್ಲಿ ಯಾರೂ ಹೇಳಿಲ್ಲ. ಚಿಕ್ಕ ವಯಸ್ಸಿಂದ ಹಂಗೆ ಬಿಟ್ಟಿದ್ವಿ ನಾವು. ಮೈಂಡನ್ನು ನಾವು ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ನಾವು ಔಟ್ಸೈಡ್ ಇಂದ ಇನ್ಫ್ಲುಯೆನ್ಸ್ ಆಗ್ತಾನೆ ಇರುತ್ತೆ. ಪ್ರತಿಯೊಬ್ಬರಿಗೆ ಒಂದು ಒರಿಜಿನಲ್ ಎನರ್ಜಿ ಅನ್ನೋದು ಇರುತ್ತೆ, ಬೇಸ್ ಎನರ್ಜಿ ಅಂತಾರದಲ್ಲ, ಅಲ್ಲಿಂದ ನಾವು ಆಪರೇಟ್ ಮಾಡ್ಕೋಬೇಕು. ಒಂಚೂರು ನಿಮ್ ಒಳಗೆ ಡಿಸ್ಟರ್ಬೆನ್ಸ್ ಇದ್ರೆ, ಒಂಚೂರು ಆಚೆ ಈಚೆ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ನಾನಲ್ಲ, ಇದು ನನ್ನ ಒರಿಜಿನಾಲಿಟಿ ಅಲ್ಲ ಅಂತ. ಯಾವ ಒಂದು ವಿಷಯ ಆಗ್ಲಿ ನಾವು ಆದ್ರ ಭದ್ರ ಡೆಸಿಷನ್ ತಗೋಬಾರದು. ಬೇರೆಯೊಬ್ಬರ ಮಾತುಗಳು, ಬೇರೆಯೊಬ್ಬರ ಆಲೋಚನೆಗಳು, ಭಾವನೆಗಳು ನಮ್ಮ ಜೀವನ ಡೆಸಿಷನ್ಸ್ ಅನ್ನ ಇನ್ಫ್ಲೂಯೆನ್ಸ್ ಮಾಡಬಾರದು. ಒಂದು ಜೀವಿತ ಸತ್ಯ ಏನು ಅಂದ್ರೆ, ನಿಮಗೆ ಯಾವಾಗ್ಲಾದ್ರೂ ಕನ್ಫ್ಯೂಷನ್ ಇದ್ರೆ ಯಾವ ಡೆಸಿಷನ್ ತಗೋಬೇಡಿ, ಪೋಸ್ಟ್ಪೋನ್ ಮಾಡಿ. ಕ್ಲಾರಿಟಿ ಇದ್ರೆ ಡೆಸಿಷನ್ ತಗೊಳ್ಳಿ, ಕನ್ಫ್ಯೂಷನ್ ಇದ್ರೆ ಡೋಂಟ್ ಟೇಕ್ ಎನಿ ಡೆಸಿಷನ್. ಯಾಕಂದ್ರೆ ಕನ್ಫ್ಯೂಷನ್ ನ ಪದ ಎಲ್ಲಿಂದ ಓಡ್ತಾ ಇದೆ ಅಂದ್ರೆ ಮೈಂಡ್ ವೇವ್ಸ್ ಇಂದ ಬರ್ತಾ ಇದೆ. ಅದು ಶಾಂತವಾಗಿಲ್ಲ ಅಂದ್ರೆ, ಥರ್ಡ್ ಐಯಲ್ಲಿ ಪವರ್ ಇಲ್ಲ ಅಂದ್ರೆ, ಅಲೈನ್ಮೆಂಟ್ ಇಲ್ಲ ಅಂದ್ರೆ, ಇಲ್ಯೂಷನ್ಸ್, ಕನ್ಫ್ಯೂಷನ್ಸ್, ಡಿಸ್ಟರ್ಬೆನ್ಸಸ್ ಅನ್ನೋದು ಯಾವಾಗ್ಲೂ ಇರುತ್ತೆ. ಅವಾಗ ಡೆಸಿಷನ್ಸ್ ಅನ್ನೋದು ತಗೋಬೇಡಿ. ಡೆಸಿಷನ್ಸ್ ನಾವು ಒಂದು ತಗೊಂಡಿದ್ರೆ ಹೆಂಗ್ ತಗೋಬೇಕು ಅಂದ್ರೆ, ಮತ್ತೆ ಪುನಃ ಅದನ್ನ ರಿವರ್ಸ್ ಮಾಡಬಾರ್ದು. ಒನ್ಸ್ ಟೇಕನ್ ಪ್ರಾಪರ್ಲಿ ಟೇಕ್ ಇಟ್ ಫಾರ್ ಎವರ್. ಆ ಒಂದು ಡೆಸಿಷನ್ ತಗೊಳಕ್ ಮುಂಚೆ ಯಾವುದೇ ವಿಷಯ ಆಗ್ಲಿ ನಾವು ಬ್ಯಾಲೆನ್ಸ್ ಆಗಿ, ಪವರ್ಫುಲ್ ಆಗಿ ನಮ್ಮ ಬೇಸ್ ಎನರ್ಜಿಯಿಂದ ತಗೋಬೇಕು. ನಾನು ಎಷ್ಟೋ ಡೆಸಿಷನ್ಸ್ ತಗೊಳ್ತೀನಿ ಲೈಫಲ್ಲಿ, ಒಂದ್ಸತಿ ತಗೊಂಡಿದ್ರೆ ಅದು ಮತ್ತೆ ನಾನು ರಿವರ್ಸ್ ಮಾಡಲ್ಲ. ತಗೊಳಕ್ ಮುಂಚೆ ವೆಯ್ಟ್ ಮಾಡ್ತೀನಿ, ಅದ ರೈಟ್ ಮೂಮೆಂಟ್ ತಗೊಳಕ್. ನೀವು ಒಳಗೆ ಡಿಸೈಡ್ ಆಗಿದ್ರಿ, ಬಟ್ ಆ ಡೆಸಿಷನ್ ನೀವು ಎಕ್ಸಿಕ್ಯೂಟ್ ಮಾಡೇ ಮುಂಚೆ ವೆಯ್ಟ್ ಮಾಡಬೇಕು. ಕರೆಕ್ಟ್ ಮೂಮೆಂಟ್ ನೋಡಿ ಅದು ನೀವು ಎಕ್ಸಿಕ್ಯೂಟ್ ಮಾಡಬೇಕು. ಯಾರೊಬ್ರು ಒಂದು ಹೇಳ್ತಾರೋ ಅದನ್ನ ಇಟ್ಕೊಂಡು ಇಮಿಡಿಯೇಟ್ ಡೆಸಿಷನ್ ತಗೋಬಾರದು. ಯಾರೇ ಬಂದ್ರು, ಎಷ್ಟೇ ನಿಮ್ಮನ್ನ ಫೋರ್ಸ್ ಮಾಡಿದ್ರು, ಇವಾಗೆ ತಗೊಳ್ಳಿ, ಇದು ಮಾಡಿ ಅದು ಮಾಡಿ ಅಂದ್ರೂ ಲೆಟ್ ಮೀ ಟೇಕ್ ಟೈಮ್ ಅಂತ ಹೇಳಿ. ತುಂಬಾ ಟೈಮ್ ತಗೊಂಡಿದ್ರು ಇರೋ ಎನರ್ಜಿ ಹೋಗುತ್ತೆ. ಇನ್ಸ್ಟಂಟ್ ಡೆಸಿಷನ್ಸ್ ನೀವು ತಗೋಬೇಕಂದ್ರೆ ಓನ್ಲಿ ನಿಮಗೆ ಆ ಕ್ಲಾರಿಟಿ, ಎನರ್ಜಿ, ಬ್ಯಾಲೆನ್ಸ್ ಇದ್ರೆ ತಗೊಳ್ಳಿ. ಇಲ್ಲಾಂದ್ರೆ ಸ್ವಲ್ಪ ಹೊತ್ತು ಪೋಸ್ಟ್ಪೋನ್ ಮಾಡಿ ಧ್ಯಾನ ಮಾಡಿ. ಈಗ ಒಬ್ಬ ಕಂಪನಿ ಹೆಡ್ಸು 4 ಜನ ಬಂದ್ರು. ಅವ್ರು 4 ಜನ ಒಂದೇ ಗೋಲ್ಗೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಈ ಮನಸ್ಸುಗಳು ಭಿನ್ನ ಭಿನ್ನ ಆಲೋಚನೆಗಳು, ಬೇರೆ ಬೇರೆ ಡಿಫ್ರೆಂಟ್ ವೇವ್ ಲೆನ್ಸ್ ಇದೆ. ಹಂಗಾಗಿ ಒಬ್ಬರು ಏನಾದ್ರು ಹೇಳಿದ್ರೆ ಇನ್ನೊಬ್ರು ಇದು ಕರೆಕ್ಟ್ ಅಲ್ಲ, ರಾಂಗ್ ಅಲ್ಲ ಅಂತ ತುಂಬಾ ಕನ್ಫ್ಯೂಷನ್ಸ್ ಬರ್ತವೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಆ 4 ಜನ ಏನೇ ಮಾತಾಡೋಕೆ ಮುಂಚೆ ಒಂದು 10 ನಿಮಿಷ ಕೂತ್ಕೊಂಡು ಗ್ರೂಪ್ ಮೆಡಿಟೇಷನ್ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ, ಈ 4 ಶರೀರ ಒಳಗೆ ಇರೋ 4 ಮನಸ್ಸುಗಳು ಕನೆಕ್ಟ್ ಆಗಿ ಒಂದೇ ವೇವ್ ಲೆಂತ್ಗೆ ಬರೋಕೆ ಸಾಧ್ಯ ಆಗುತ್ತದೆ. ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್. ಅದು ಯಾವಾಗ ಒಂದೇ ವೇವ್ ಲೆಂತ್ಗೆ ಬರುತ್ತೋ ಅವಾಗ ಆ ಮೀಟಿಂಗು ಪ್ರೊಡಕ್ಟಿವ್ ಆಗಿರುತ್ತೆ. ಇಲ್ಲಾಂದ್ರೆ ಒಬ್ಬರದು ಬೀಟಾ, ಒಂದೊಬ್ಬರದು ತೀಟಾ, ಇನ್ನೊಬ್ಬರದು ಡೆಲ್ಟಾ, ಅಲ್ಲಿ ರಿಸಲ್ಟ್ ಬರಲ್ಲ, ಇನ್ನು ಹೆಚ್ಚು ಜಗಳ ಆಗುತ್ತೆ. ಎಲ್ಲ ಒಂದು ವೀಣೆ ನುಡಿಸ್ಬೇಕು ಅಂದ್ರೆ 4-5 ಸ್ಟ್ರಿಂಗ್ಸ್ ಒಂದೊಂದೊಂದು ಸ್ವರಕ್ಕೆ ನಾವು ಮಾಡಿ ಆಮೇಲೆ ನುಡಿಸ್ಬೇಕು. ಒಂದು ವೈಲಿನ್ ನುಡಿಸ್ಬೇಕು ಅಂದ್ರೆ ಒಂದೊಂದೊಂದೊಂದು ಸ್ಟ್ರಿಂಗ್ ಪ್ರಾಪರ್ ಆಗಿ ಆ ಸ್ಕೇಲ್ಗೆ ಟ್ಯೂನ್ ಮಾಡಿ ಆಮೇಲೆ ನುಡಿಸ್ಬೇಕು. ನಾವು ಮಾತಾಡ್ಬೇಕು ಅಂದ್ರೆ ನಾವು ಟ್ಯೂನ್ ಆಗಿ ಮಾತಾಡ್ಬೇಕು. ಒಂದು ಮೀಟಿಂಗ್ ಇಟ್ಕೋಬೇಕು ಅಂದ್ರೆ ಎಲ್ಲರೂ ಟ್ಯೂನ್ ಆಗಿ ಅವಾಗ ಶುರು ಮಾಡಿ. ಒಂದು ಸ್ಕೂಲ್ ಇದೆ, ಬೆಳಗ್ಗೆ ಟೀಚರ್ಸ್ ಎಲ್ಲ ಕ್ಲಾಸ್ ರೂಮ್ಗೆ ಹೋಗ್ಬೇಕು. ಆ ಪ್ರಿನ್ಸಿಪಲ್ ಏನ್ ಮಾಡಬೇಕು, 5 ನಿಮಿಷ ಕ್ಲಾಸ್ ರೂಮ್ ಅಲ್ಲಿ ಪ್ರತಿಯೊಬ್ಬ ಟೀಚರ್ನ ಅವ್ರ ಜೊತೆ ಧ್ಯಾನ ಮಾಡಿ ಆಮೇಲೆ ಕ್ಲಾಸ್ ರೂಮ್ಸ್ ಹೋಗಿದ್ರೆ ಏನಾಗುತ್ತೆ, ಆ ಪ್ರಿನ್ಸಿಪಲ್ಗೆ ಒಂದು ವಿಷನ್ ಇರುತ್ತೆ, ಆ ಕರೆಸ್ಪಾಂಡೆಂಟ್ಗೆ ಒಂದು ವಿಷನ್ ಇರುತ್ತೆ, ಆ ಫೌಂಡರ್ಗೆ ಒಂದು ವಿಷನ್ ಇರುತ್ತೆ. ಅದಕ್ಕೆ ಇವರೆಲ್ಲ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಅವಾಗ ನಾವೇನ್ ಅನ್ಕೊಂತೀವೋ ಅದೆಲ್ಲ ಅವ್ರು ಮಾಡೋಕೆ ಶುರು ಮಾಡ್ಬಿಡ್ತಾರು. ವಿತೌಟ್ ಯು ಸೇಯಿಂಗ್, ದಟ್ ಇಸ್ ದ ಪವರ್ ಆಫ್ ಮೆಡಿಟೇಷನ್. ಈಗ ಮನೆಯಲ್ಲಿ, ಫ್ಯಾಮಿಲಿಯಲ್ಲಿ ಎಲ್ಲರೂ ಧ್ಯಾನ ಮಾಡ್ತಾ ಇದ್ದಾರೋ, ಬಟ್ ಜೊತೆಗೆ ಮಾಡಬೇಕು. ಒಂದ್ಸತಿ ಎಲ್ಲರೂ ಕೂತ್ಕೊಂಡು, ಯಾವಾಗ ಟೂ ಮಚ್ ಆಫ್ ಡಿಫರೆನ್ಸಸ್ ಆಫ್ ಒಪಿನಿಯನ್ಸ್, ಟೂ ಮಚ್ ಆಫ್ ಕನ್ಫ್ಯೂಷನ್ಸ್, ಫೈಟ್ಸ್ ಇದೆಯೋ ಅವಾಗ ಗ್ರೂಪ್ ಮೆಡಿಟೇಷನ್ ತುಂಬಾ ಹೆಲ್ಪ್ ಆಗುತ್ತೆ.
ನಾವು ಎಲ್ಲೆಲ್ಲೋ ಹೋಗ್ತೀವಿ ಗ್ರೂಪ್ ಮೆಡಿಟೇಷನ್ಗೆ, ಬಟ್ ಆ ಗ್ರೂಪ್ ಮೆಡಿಟೇಷನ್ ಯಾರು ಆರ್ಗನೈಸ್ ಮಾಡ್ತಾ ಇದ್ದಾರೋ ಆ ಮಾಸ್ಟರ್, ಅಲ್ಲಿರೋರ ಗ್ರೂಪ್ ಅಲ್ಲಿ ಯಾರಿಗೆ ಹೈಯೆಸ್ಟ್ ಎನರ್ಜಿ ಇದೆಯೋ, ಎನ್ಲೈಟನ್ಮೆಂಟ್ ಇದೆಯೋ, ಅವರ ಥಾಟ್ ವೇವ್ಸ್ ಎಲ್ಲರಕ್ಕೆ ಪಾಸ್ ಆಗುತ್ತೆ. ಮೆಡಿಟೇಷನ್ ಒಂದೇ, ಪ್ರೊಸೀಜರ್ ಒಂದೇ, ಬಟ್ ರಿಸಲ್ಟ್ಸ್ ಒಂದೇ ತರ ಬರಲ್ಲ. ಯಾಕೆ ಅಂದ್ರೆ ಆ ಗ್ರೂಪ್ ಅಲ್ಲಿ ಇರೋ ಆ ಒಬ್ಬ ಎನ್ಲೈಟನ್ ಮಾಸ್ಟರ್, ಒಬ್ಬ ಎನರ್ಜಿ, ಇಂಟ್ಯೂಷನ್, ಇಂಟೆನ್ಷನ್ ತುಂಬಾ ಮ್ಯಾಟರ್ ಆಗುತ್ತೆ. ಬೀಜ ಒಂದೇ, 4-5 ಕಡೆ ಎಲ್ಲೆಲ್ಲೆಲ್ಲೋ ನಾವು ಆ ಬೀಜ ಹಾಕಿದ್ರೆ ಮರ ಒಂದೇ ತರ ಬರಲ್ಲ. ಆ ಮಣ್ಣು ಮೇಲೆ, ಆ ಪ್ರಕೃತಿ ಮೇಲೆ, ಆ ನೀರ್ ಮೇಲೆ ಅದು ಯಾರು ನೋಡ್ಕೊಳ್ತಾರೋ, ಎಷ್ಟೋ ಫ್ಯಾಕ್ಟರ್ಸ್ ಇಂದ ಆ ಮರ ಒಂದು ಗ್ರೋತ್ ಆಗ್ಲಿ, ಅದು ಕೂಡ ಹಣ್ಣುಗಳಾಗ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ. ಆ ತರ ನಾವು ಎಷ್ಟೋ ಕಡೆ ಹೋಗಿ ಧ್ಯಾನ ಮಾಡಿದ್ರು ಅಲ್ಲಿ ಒಬ್ಬರು ಪಿರಮಿಡ್ ಕಟ್ಟಿದಾರು. ಯಾಕೆ ಕಟ್ಟಿದಾರು? ಉದ್ದೇಶ ಏನು? ಜನಗಳಿಗೆ ಒಳ್ಳೆ ಆಗೋ ಕಟ್ಟಿದಾರಾ? ಇಲ್ಲಾಂದ್ರೆ ಒಬ್ಬರು ಕಟ್ಟಿದ್ರು ನಾನು ಕಟ್ಟಬೇಕಂತ ಕಟ್ಟಿದ್ರ? ಇಲ್ಲಾಂದ್ರೆ ಅವ್ರ ಎನ್ಲೈಟನ್ಮೆಂಟ್ಗೋಸ್ಕರ ಕಟ್ಟಿದ್ರ? ಇಲ್ಲಾಂದ್ರೆ ಅವ್ರು ಪ್ರೈವೇಟ್ ಆಗಿ ಅವ್ರು ಕಟ್ಕೊಂಡಿದ್ರ? ಆ ಇಂಟೆನ್ಷನ್ ಏನಿದೆಯೋ ಆ ಎನರ್ಜೀಸ್ ಅಲ್ಲಿ ಒಳಗೆ ಸೇರ್ಕು. ಇಂಟೆನ್ಷನ್ ಏನಿದೆಯೋ, ಆ ಮಾಸ್ಟರು ಇಂಟೆನ್ಷನ್ ಏನಿದೆಯೋ ಅದು ಅಲ್ಲಿ ಬರೋ ಪ್ರತಿಯೊಬ್ಬರು ಒಳಗೇನು ಹೋಗುತ್ತೆ. ಹಂಗಾಗಿ ನಾವು ಎಲ್ಲಿ ಹೋಗ್ಬೇಕು ಅಂದ್ರೂ ಆ ಜಾಗ ಏನು, ಅಲ್ಲಿ ಯಾರು ಆರ್ಗನೈಸ್ ಮಾಡ್ತಾ ಇದ್ದಾರೋ ಆ ವ್ಯಕ್ತಿಯನ್ನು ನಾವು ಸ್ಟಡಿ ಮಾಡಿ ಅವಾಗ ಹೋಗ್ಬೇಕು. ಸುಮ್ಮನೆ ಆಗ್ತಾ ಇದೆ ಅಂತ ನಾವು ಹೋಗಿದ್ರೆ ಅಲ್ಲಿ ನೀವು ಒಂದು ಅನ್ಕೊಂಡು ಹೋಗ್ತೀರಿ, ಅಲ್ಲಿ ಬೇರೆ ನನ್ನ ಒಳಗೆ ಸೇರ್ಕೊಳ್ಳುತ್ತದೆ. ಯಾಕೆಂದ್ರೆ ಇದು ಪ್ರತಿಯೊಂದು ವೇವ್ಸ್. ಈ ವೇವ್ಸ್ ನಾವು ಹೋಗಿದ್ರೆ ಒಂದ್ ಜಾಗ ನಾವು ಹೋಗಿದ್ರೆ, ನೀವು ಬೇಕಂದ್ರೂ ಬೇಡ ಅಂದ್ರೂ ಈ ಶರೀರ ಒಳಗೆ ಆ ವೇವ್ಸ್ ಎಲ್ಲ ಹೋಗ್ಬಿಡುತ್ತೆ. ಇಷ್ಟು 500 ಮೇಲೆ ಸೆಷನ್ಸ್ ಹಾಕಿದ್ರು ಇವತ್ತು ಯಾರು ನನ್ನ ಮೀಟ್ ಮಾಡಿದ್ರು ಸರ್ 11 ಗಂಟೆಗೆ ಸೆಷನ್ ಅಟೆಂಡ್ ಮಾಡ್ತಾ ಇದ್ದೆ. ಯಾಕೆ ಇಲ್ಲಿ ಹೈಯೆಸ್ಟ್ ಎನರ್ಜೀಸ್ ಯಾಕೆ ಸಿಗ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಮೈ ಇಂಟೆನ್ಷನ್. ನನ್ನ ಇಂಟೆನ್ಷನ್ ಬೇರೆ ಏನಿಲ್ಲ, ಪ್ರಪಂಚದಲ್ಲಿ ಇರೋ ಎಲ್ಲ ಕನ್ನಡಿಗರು ಇಲ್ಲಿ ಬರಬೇಕು, ಝೂಮ್ ಅಲ್ಲಿ ಗ್ರೂಪ್ ಮೆಡಿಟೇಷನ್ ಮಾಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ ಇಂಟೆನ್ಷನ್. ಇಲ್ಲಿ ಬರೋರೆಲ್ಲ ಮಾಸ್ಟರ್ ಆಗ್ಬೇಕು, ಇವರಿಗೆ ಬರೋರೆಲ್ಲರೂ ಝೂಮ್ ಓನರ್ಸ್ ಆಗ್ಬೇಕು, ಸೆಂಟರ್ಸ್ ಓನರ್ಸ್ ಆಗ್ಬೇಕು, ಅವ್ರವ್ರು ಇಂಡಿಪೆಂಡೆಂಟ್ ಆಗಿ ಗ್ರೋ ಆಗ್ಬೇಕು. ಈ ಇಂಟೆನ್ಷನ್ ಇಂದ ಈ ಒಂದು ಹೈಯೆಸ್ಟ್ ಎನರ್ಜೀಸ್ ಬರುತ್ತೆ. ಇಲ್ಲಿ ನಾನು ಹೇಳೋ ಪ್ರತಿ ಒಂದು ಸಿದ್ಧಾಂತನೂ ಇಟ್ ಇಸ್ 100% 18 ಪ್ರಿನ್ಸಿಪಲ್ಸ್ ಆಫ್ ಪತ್ರಿಜಿ. ಅಷ್ಟು ಬಿಟ್ರೆ ಬೇರೆ ಏನು ಇರಲ್ಲ ನನ್ನ ಜೀವನದಲ್ಲಿ. ಅದು ದಾಟಿದ್ರೆ ನನಗೆ ಆಗಲ್ಲ, ನನ್ನ ಬೌಂಡ್ರೀಸ್ ಅದು. ಹಂಗಾಗಿ ಆ ಎನರ್ಜೀಸ್ ಅನ್ನೋದು ನಾವು ನೋಡ್ಬೇಕು. ನನ್ಗೆ ಗೊತ್ತಿಲ್ಲ ಸರ್, ಹೋಗಿ ಬಂದಿದೀನಿ ಇದು ಅದು ಅಂತ ಕತೆ ಹೇಳ್ಬಾರ್ದು. ಅವೇರ್ನೆಸ್ ಇಟ್ಕೋಬೇಕು, ಬುದ್ಧಿ ಬರ್ಬೇಕು, ಅವಾಗ ಬುದ್ಧ ಆಗ್ತೀವಿ ನಾವು. ಒಂದು ಅನುಭವ ಆದ್ಮೇಲೆ ಮತ್ತೆ ಮತ್ತೆ ನೀವು ಪುನಃ ರಿಪೀಟ್ ಮಾಡಬಾರ್ದು. ಒಂಚೂರು ಡಿಸ್ಟರ್ಬೆನ್ಸ್ ನೀವು ಕಂಡಿದ್ರೇನೋ, ಇಲ್ಲ ಎನರ್ಜಿ ಸರಿ ಇಲ್ಲ ಅಂದ್ರೂ ಯು ಹ್ಯಾವ್ ಟು ಅವಾಯ್ಡ್. ನೀವು ಎಲ್ಲಿ ಕನೆಕ್ಟ್ ಆಗಿದ್ರೆ ಚೆನ್ನಾಗಿದೆಯೋ ಅದನ್ನ ರಿಪೀಟ್ ಮಾಡ್ತಾ ಇರಿ. 22 ವರ್ಷ ನಾನು ಒಂದೇ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ಹೋಗಿ, ಅಲ್ಲಿ ಕನೆಕ್ಟ್ ಆಗಿ ಅಲ್ಲೇ ಕುತ್ಕೊಳ್ಳಿ, ಬೇರೆ ಬೇಡ. ದಯವಿಟ್ಟು ಸ್ಪಿರಿಚುವಾಲಿಟಿಯಲ್ಲಿ ವಿಂಡೋ ಶಾಪಿಂಗ್ ಮಾಡಬೇಡಿ. ಅಲ್ಲಿ ಒಂದು ಸಿಗ್ತಾ ಇದೆ, ಇಲ್ಲಿ ಒಂದು ಸಿಗ್ತಾ ಇದೆ, ಅವ್ರು ಅದೇ ಹೇಳ್ತಾ ಇದಾರೆ, ಇವ್ರು ಇದೇ ಹೇಳ್ತಾ ಇದಾರೆ, ಎಲ್ಲಾ ಕಡೆ ಹೋಗಿ ಬಿಸಿ ಬೆಳೆ ಬಾತ್ ಆಗ್ಬಿಡುತ್ತೆ ನಿನ್ ತಲೆ. ಥ್ಯಾಂಕ್ ಯು ಮಾಸ್ಟರ್ಸ್.